ಕನಕಪುರ ತಾಲ್ಲೂಕಿನ ಅರಣ್ಯದ ಅಂಚಿನ ಗ್ರಾಮಗಳಲ್ಲಿ ಬಹುಪಾಲು ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರು ಅರಣ್ಯ ಮತ್ತು ಗೋಮಾಳ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು, ಇದುವರೆಗೂ ಸಾಗುವಳಿ ನೀಡದೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಸಾತನೂರು ವಲಯ ಅರಣ್ಯಾಧಿಕಾರಿ ಕಚೇರಿ ಮುಂದೆ ಕರುನಾಡ ರಕ್ಷಣಾ ವೇದಿಕೆ, ಕನಕಪುರ ಪ್ರಗತಿಪರ, ದಲಿತ ಪರ, ರೈತ ಪರ, ಕನ್ನಡ ಪರ ಸಂಘಟನೆಗಳು ರೈತ ವಿರೋಧಿ ವಲಯ ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸಾತನೂರು ವಲಯ ಅರಣ್ಯಾಧಿಕಾರಿಗಳು ದಿನನಿತ್ಯ ರೈತರಿಗೆ ಕಿರುಕುಳ ನೀಡುತ್ತಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದೇಶವನ್ನು ಅಧಿಕಾರಿಗಳು ಗಾಳಿಗೆ ತೂರಿ ಇದುವರೆಗೂ ರೈತರಿಗೆ ಸಾಗುವಳಿ ಚೀಟಿ ನೀಡಲು ಮೀನಮೇಷ ಎಣಿಸುತ್ತಿದ್ದಾರೆ. ರೈತರು ಉಳುಮೆ ಮಾಡುತ್ತಿರುವ ಭೂಮಿಯ ಮೇಲೆ ಅವಲಂಬಿತರಾಗಿದ್ದು, ಕೂಡಲೇ ಅವರಿಗೆ ಸಾಗುವಳಿ ಚೀಟಿ ನೀಡುವಂತೆ ಜಿಲ್ಲಾ ಜಾಗೃತಿ ಸಮಿತಿ ಮಾಜಿ ಸದಸ್ಯ ಜೆಎಂ ಶಿವಲಿಂಗಯ್ಯ ಒತ್ತಾಯಿಸಿದರು. ಅರಣ್ಯದಂಚಿನ ಗ್ರಾಮಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಮಂಜೂರಾದ ಕಾಮಗಾರಿಗೆ ಗ್ರಾಮಗಳಲ್ಲಿ ಅಡ್ಡಿಪಡಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ 1978ರ ಪೂರ್ವದಿಂದಲೂ ಅರಣ್ಯದ ಅಂಚಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಸಾಗುವಳಿ ಮಾಡುತ್ತಿರುವ ಎಸ್ಸಿ, ಎಸ್ಟಿ ಸಮುದಾಯಗಳನ್ನು ಒಕ್ಕಲೆಬ್ಬಿಸಬಾರದು ಎಂಬ ಆದೇಶವಿದ್ದರೂ ಸಾಗುವಳಿ ನೀಡದೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಕಿಡಿಕಾರಿದರು. ಜನಪರ ವೇದಿಕೆ ರಾಜ್ಯ ಕಾರ್ಯದರ್ಶಿ ರುದ್ರೇಶ್ ಕಹಳೆ, ಮಳಗಾಳು ದಿನೇಶ್, ಮಹಾದೇವ, ಜೀವನ್ ಮೂರ್ತಿ, ನಟರಾಜ್, ಛಲವಾದಿ ನವೀನ್, ಸಾತನೂರು ಸುರೇಶ್, ಬೊಮ್ಮನಹಳ್ಳಿ ಸುರೇಶ್, ಗುರುಮೂರ್ತಿ, ಶಿವಮುತ್ತು ಸೇರಿದಂತೆ ಹಲವು ಸಂಘಟನೆಯ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಡಿಪಾರ್ಟ್ಮೆಂಟ್ ಜೊತೆಲೋಗಿ ಆ ಜಾಗ ಯಾವುದು ಅಂತ ಗೊತ್ತಾಯ್ತದೆ, ಇದು ನಮ್ದ ಅವ್ರದ ಅಂತ. ನೀವು ಯಾರು ದಾಪರಾಯುಗದಲ್ಲಿ ಇದು ಏನು ಪುರಾಣ ಕಥೆಗಳಲ್ಲಿ 1935 ಇಸ್ವಿಲಿ ನಿಮ್ಗೆ ಆದೇಶ ಮಾಡು ಕಾಪಿ ಹಿಡ್ಕೊಂಡು ಈಗ ಕೊಟ್ಟಿರೋ ಜಾಗಕ್ಕೆ ನಮ್ದು ಜಾಗ ಅಂತ ಹೋಗ್ತೀರಿ. ದಯಮಾಡಿ ಅವೇನಾರೇ ಅದು ಫಾರಿಸ್ಟರ್ ಅಂತ ಒರಿಜಿನಲ್ ರೆಕಾರ್ಡ್ ಇಲ್ಲ, ಯಾವ್ದೋ ಒಂದು ಪ್ರಾಣಿ ತಗೊಂಡ್ಬರ್ತಾರೆ, ಹೋಗ್ತಾರೆ, ಒಕ್ಕಲೆ ಬಿಡ್ತಾರೆ, ಟಂಚ್ ಹೊಡಿತಾರೆ. ಇವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡಿದೆಯಲ್ಲ ಫಾರೆಸ್ಟ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಯಾರಿಗೂ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಇದು ಯಾರು ಗೊತ್ತಪ್ಪ ಅಂದ್ರೆ ರೇಂಜರ್ಗೆ, ACFಗೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಸ್ಟಾರ್ ಆಫೀಸರ್ಗೆ, ಈ ಗಾರ್ಡ್ಗಳಿಗೂ ಗೊತ್ತಿಲ್ಲ ಬಿಡಿ. ಆ ಗಾರ್ಡ್ಗಳಿಗೆ ಹೋಗ್ಲಾ ಅಂದ್ರೆ ಹೋಗ್ತಾರೆ. ಇವ್ರೇನ್ ಮಾಡ್ತಾರೆ, ಟ್ರೆಂಚ್ ಹೊಡಿತಾರೆ. ಈ ಟ್ರೆಂಚ್ ಹೊಡಿ ಉದ್ದೇಶ ಅದನ್ನೇ, ದುಡ್ಡು ಮಾಡೋ ಉದ್ದೇಶ. ನಮ್ಮ ಇಡೀ ಕೈಯಲ್ಲಿ ದುಡ್ಡು ಮಾಡೋ ಉದ್ದೇಶನೇ ಇದು. ಅದೆಲ್ಲ ಬರ್ತಾರೆ, ಟ್ರೆಂಚ್ ಹೊಡ್ಬಿಡ್ತಾರೆ. ನಾಳೆ ಬೆಳಗ್ಗೆ ನೀವು ಮುಚ್ಕೊಳಿಬೇಕಾದ್ರೆ ಅವ್ರೇನ್ ತರ ಕೆಡ್ಸ್ಕೊಳ್ಳೋದು, ಯಾರು ಬಂದು ಕೇಳೋದು, ಟ್ರೆಂಚ್ ಮಾತ್ರ ಹೊಡಿಬೇಕು. ಯಾಕೆಂದ್ರೆ ಅವ್ರು ಫೋಟೋ ಬೇಕಲ್ಲ, ಅದರಿಂದ ಮಾಡ್ಬೇಕು. ಅವ್ರೇನೇ ಹೇಳಿ ಅವ್ರು ಹೇಳೋದ್ನೆಲ್ಲ ನಾವು ಕೇಳೋದಿಲ್ಲ. ನಮ್ಗೇನೋ ನಮ್ಮ ರೈತರಿಗೆ ಈಗ ನಿಮ್ಮ ಜಾಯಿಂಟ್ ಸರ್ವೆ ಆಗಿ ವರದಿ ಬರೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ರೈತರ ತಂಟೆಗೆ ನೀವು ಬರ್ಬೋದು. ನಿಜಲ್ವನಪ್ಪ? ಸಾಗುವಳಿ ಪತ್ರ ಕೊಡ್ಬೇಕು ಸರ್ಕಾರದಿಂದ. ಅಲ್ಲಿವರೆಗೂ ಯಾವುದೇ ತರದ ತೊಂದರೆ ಕೊಡಬಾರ್ದು. ಈಗ ಆನೆಗಳು, ನಾಳೆಯಿಂದ ಆನೆಗಳು ಬಂದ್ರೆ ನಿಮ್ಮ ಫಾರೆಸ್ಟ್ ನೋಡಿ, ನಿಮ್ಮ ಮನೆಗಳು ನೀವೆಲ್ಲರೂ ಕಟ್ಟಾಕೊಳ್ಳಿ. ನಮ್ಗೆ ಯಾಕೆ? ನಾವೇನು ಪ್ರಾಣಿಗಳಿಗೆ ನಾವೇನು ತೊಂದರೆ ಕೊಡಿ ಅಂತ ನಾವ್ ಹೇಳಲ್ಲ. ಆನೆಗಳು ನಮ್ಮಂಗೆ ಅವು ಕೂಡ ಒಂದು ಜೀವಿಸ್ಬೇಕು. ಅವಕ್ಕೆ ಒಂದು ಕಾಡಿದೆ, ಆ ಕಾಡಿನಲ್ಲಿ ಭದ್ರತೆ ಮಾಡಿ. ಈಗ ನಾಡಿಗೆ ಯಾಕೆ ಗೊತ್ತ ಕಾಡು ಆನೆಗಳು ಗೊತ್ತಿರೋದು ನಿಮ್ಗೆಲ್ಲ ಗೊತ್ತ. ನಿಮ್ಗೆ ಕೆರೆ ಕಟ್ಟೆಗಳನ್ನ ನಿರ್ಮಿಸ್ಬೇಕು ಕಾಡೊಳಗಡೆ. ಆ ಅನುದಾನಗಳೇನಾಯ್ತು? ನಿಮ್ ಫಾರೆಸ್ಟ್ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳೇನಾಯ್ತು? ಕುಡಿಲಿಕ್ಕೆ ನೀರಿಲ್ಲ, ಮೇವಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಏನ್ ಮಾಡ್ತವೆ, ಅವು ಗ್ರಾಮಗಳಿಗೆ, ಹಳ್ಳಿಗಳಿಗೆ ನುಗ್ತವೆ. ಆಗ ನಮ್ಮ ರೈತರು ಜಮೀನಿಗೆ ನುಗ್ತವೆ. ನೀವು ಅವಕ್ಕೆ ಸಿಗ್ತಕ್ಕಂಥ ಆಹಾರ, ಕುಡಿಯೋ ನೀರನ್ನ ನೀವು ಕಾಡ್ನಲ್ಲೇ ಸಮರ್ಪಕವಾಗಿ ಸಿಗುವ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅವಾಯ್ಡ್ ಆಗ್ತವೆ. ಆ ನಿಟ್ಟಿನಲ್ಲಿ ನೀವು ಮುಂದಾಗಬೇಕು ಅಂತ ಹೇಳ್ತಾ, ಈಗ ಅವರ ಮನಸ್ಥಿತಿಗಳು ನೋಡೋಣ. ನಾವು ರೈತರ ಮಕ್ಕಳ ಅಥವಾ ರೈತರ ವಿರೋಧಿನೋ ಈಗ ನಾವು ನಿರ್ಧಾರ ಮಾಡ್ಕೊಂಡ್ಬಿಡುವ ಏನಪ್ಪಾ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.